ಗೋರೆಬಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಆಚರಣೆ. ಸಿಂಧನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋರೆಬಾಳಲ್ಲಿ 77ನೇ ಧ್ವಜಾರೋಹಣ ಮಾಡಿ ವಂದನೆ ಸಲ್ಲಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಸಂಭ್ರಮದ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನೂತನ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಹೆಡಗಿಬಾಳ ಮಾತನಾಡಿ, ಜನವರಿ 26ರಂದು ಗಣರಾಜ್ಯ ದಿನವನ್ನು ನಮ್ಮ ದೇಶಾದ್ಯಂತ ಆಚರಣೆ ಮಾಡುತ್ತೇವೆ. ಅಂದು ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ಸಂವಿಧಾನ ಜಾರಿಗೆ ಬಂದ ದಿನವನ್ನು ಗಣರಾಜ್ಯೋತ್ಸವ ದಿನವಾಗಿ ನೆನೆಯುವುದು ಭಾರತದಲ್ಲಿ 1950ರಿಂದಲೂ ಭಾರತೀಯರ ಒಂದು ಹೆಮ್ಮೆಯ ಕರ್ತವ್ಯವೂ ಆಗಿದೆ. ಪ್ರಭುತ್ವದ ಎಲ್ಲ ನಾಗರಿಕರು ಭಾರತ ಸಂವಿಧಾನಕ್ಕೆ ಗೌರವ ನೀಡುವ ಮೂಲಕ ದೇಶದ ಐಕ್ಯತೆಯನ್ನು ಬಲಪಡಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಪಂಪಣ್ಣ, ಮುಖ್ಯ ಗುರುಗಳಾದ ವರಮಹಾಲಕ್ಷ್ಮಿ, ಸರೋಜಿನಿ ದೇವಿ, ಎಸ್ಡಿಎಂಸಿ ಸದಸ್ಯರು, ಪಾಲಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ವೆಂಕಟೇಶ ನಾಯಕ, ಎನ್ಕೆಎಸ್ ಟಿವಿ4. ಮಕ್ಕಳಲ್ಲಿ ತರುವ ಕೆಲಸ ಮಾಡೋರು ಮಾತ್ರ ಶಿಕ್ಷಕರು. ಯಾಕಂದ್ರೆ ಪ್ರಾಥಮಿಕ ಹಂತ ಅನ್ನೋದು ತುಂಬಾ ಒಂದು ಅತ್ಯದ್ಭುತವಾದ ಒಂದು ಬಾಲ್ಯ. ಅದು ಅಲ್ಲಿ ನಾವು ಏನನ್ನ ತುಂಬುತ್ತೀವಿ, ಒಂದು ಬೆಳೆ ಹಾಳೆ ಇದ್ದಂತೆ ಮಕ್ಕಳು. ಅಂದ್ರೆ ನಾವು ಏನನ್ನ ಗೀಚಿದ್ರೆ ಅಲ್ಲಿ ಪರ್ಫೆಕ್ಟ್ ಆಗಿ ತಲೆಯಲ್ಲಿ ಕೂಡೋದು ಈ ಪ್ರಾಥಮಿಕ ಹಂತ. ಈ ಪ್ರಾಥಮಿಕ ಹಂತದಲ್ಲಿ ಮಕ್ಕಳನ್ನ ನಾವು ತಿದ್ದಿ ಬುದ್ಧಿ ವಿನಯ ವಿದ್ಯೆಯನ್ನು ಕಲಿಸಿದಾಗ ಮಾತ್ರ ಮಕ್ಕಳು ಮುಂದೆ ಯಾರ್ಯಾರು ರಾಷ್ಟ್ರಪಿತಗಳಾಗ್ತಾರೋ ಗೊತ್ತಿಲ್ಲ. ಇದರಲ್ಲಿ ಯಾರು ಗಾಂಧೀಜಿ ಆಗ್ತಾರೋ, ಯಾರು ಅಂಬೇಡ್ಕರ್ ಆಗ್ತಾರೋ, ಯಾರು ಇನ್ನು ಭಗತ್ ಸಿಂಗ್ ಆಗ್ತಾರೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಮಕ್ಕಳನ್ನ ಆ ನಿಟ್ಟಿನಲ್ಲಿ ತುಂಬೋ ಕೆಲಸ ನಾವು ಬಹಳ ಸಂತೋಷದಿಂದ ಮಾಡ್ತಾ ಇದ್ವಿ ನಮ್ಮ ಶಾಲೆಯಲ್ಲಿ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಇದ್ವಿ, ಎಲ್ಲಾ ಮಕ್ಕಳಿಗೆ ಬಹುಮಾನಗಳನ್ನ ಕೊಡ್ತಾ ಇದ್ವಿ. ಆದ್ರೆ ಈ ವರ್ಷ ಅದನ್ನ ನಾವು ಮಾಡೋಕ್ಕಾಗ್ಲಿಲ್ಲ. ಯಾಕಂದ್ರೆ ಈ ವರ್ಷ ಕೆಲಸದ ಒತ್ತಡ ತುಂಬಾ ಇದೆ. ಒಂದು ಜೂನ್ ಶುರುವಾದಾಗಿಂದ ಇದುವರೆಗೂ ಪ್ರತಿನಿತ್ಯ ನಮಗೆ ಕೆಲಸದ ಒತ್ತಡ ಇರೋದ್ರಿಂದ ಮಕ್ಕಳಿಗೆ ನಾವು ಬಹುಮಾನಗಳನ್ನ ವಿತರಿಸೋದಾಗ್ಲಿ, ಯಾವುದೇ ಪ್ರೈಜ್ಗಳನ್ನ, ಯಾವುದೇ ಆಟಗಳನ್ನ ಆಡಿಸೋದು ಈ ವರ್ಷ ಆಗಲಿಲ್ಲ. ಅದಕ್ಕಾಗಿ ನಾನು ಒಂದು ಕ್ಷಣ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ